ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರಾವ್ಯ ಗಣಪತಿ. ನನ್ನ ಕರ್ಲ್ ಸ್ಟುಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಮೈ ಕರ್ಲ್ ಸ್ಟುಡಿಯೋ. ಇನ್ ಕೇಸ್ ಇಫ್ ಯು ಹ್ಯಾವೆಂಟ್ ಸಬ್ಸ್ಕ್ರೈಬ್ ಮೈ ಚಾನಲ್ ಯೆಟ್, ಪ್ಲೀಸ್ ಡು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. Also, before I start, I would also want to tell you, watch this video till the end because there is one question which I'm going to ask and I also want an answer from you guys. So probably from my next videos from here on, I'll be keeping one question which is related to the society where I want your genuine answer, because a lot of people may be watching, whoever is there in higher field, whatever fields, because you will be in multiple fields and you would know it better, right? So ನಿಮಗೆ ಆ ಫೀಲ್ಡಲ್ಲಿ ನಿಮಗೆ ತುಂಬ ಗೊತ್ತಿರೋದ್ರಿಂದ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಅಥವಾ ಯಾರೇ ಜನರಲಿ ನೀವು ಆನ್ಸರ್ ಮಾಡ್ಬೋದು, ನಿಮ್ಮ ಕಮೆಂಟ್ ಸೆಷನಲ್ಲಿ ತಿಳಿಸ್ಬೇಕು ಅಂತ ನಾನು ವಿನಂತಿ. I would request you all to comment in the comment section. Anyways, before we start, please do subscribe and like the channel, okay? Well, ಇವತ್ತಿದ್ದು ಸಬ್ಜೆಕ್ಟ್ ಏನಪ್ಪ ಅಂತ ಅಂದರೆ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್. ನಾನು ಸನಾತನಿ, ಬೇಸಿಕಲಿ ಹಿಂದೂ ಧರ್ಮವನ್ನು ಫಾಲೋ ಮಾಡ್ತಿರೋದ್ರಿಂದ ಅಥವಾ ಹಿಂದೂ ಧರ್ಮವನ್ನು ಇಷ್ಟಪಡೋದ್ರಿಂದ ಕೆಲವೊಂದು ಅಂಶಗಳು ನನಗೆ ಅನಿಸಿದ್ದನ್ನು ನಾನು ಇಲ್ಲಿ ಒಂದು ಒಪಿನಿಯನ್ ಮೂಲಕ ಹೇಳೋಕ್ಕೆ ಇಷ್ಟಪಟ್ಟೆ. ಇಟ್ಸ್ ಮೈ ಒಪಿನಿಯನ್. ಸೊ ನಾನು ಸ್ಟಾರ್ಟ್ ಮಾಡುವಾಗಲೇ ಹೇಳ್ತೀನಿ, ಇಟ್ಸ್ ಮೈ ಒಪಿನಿಯನ್, ಓಕೆ, ಇನ್ ಕೋಟೆಡ್. ಎಸ್, ನೀವು ರೀಸೆಂಟ್ಲಿ ಕೇಳ್ಕೊಂಡು ಬಂದಿರ್ಬೋದು, ಇನ್ನೇನು ಸೋನಾಕ್ಷಿ ಸಿನ್ಹಾ ಮದುವೆ ಪ್ರಾಬಬ್ಲಿ ಜುಲೈ 23 ಆಗ್ತಾಯಿದೆ ಅಂತ ಕೇಳಲ್ಪಡ್ತಾ ಇದ್ದೀವಿ ಆ್ಯಕ್ಚುಲಿ ನಾವು. ಸೊ ತುಂಬ ಕಾಂಟ್ರವರ್ಸೀಸ್ ಆ ಟಾಪಿಕ್ ಬಗ್ಗೆ ಆಗ್ತಾ ಇದೆ. ಬಿಕಾಸ್ ಅವರು ಮಗಳು ಯಾರ್ದು ಅಂತ ಗೊತ್ತಲ್ವಾ? ಶತ್ರುಘ್ನ ಸಿನ್ಹಾ ಅವ್ರ ಮಗಳು. ಸೊ ಬೇಸಿಕಲಿ ಅವರು ತುಂಬ ಪಾರಂಪರಿಕ ವ್ಯಕ್ತಿ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇದೆ ಅವರಿಗೇನೆ, ಅಂದರೆ ಅವರ ಮನೆತನಕ್ಕೆ ಒಂದು ಆ ಥರ ಬ್ಯಾಕ್ಗ್ರೌಂಡ್ ಇದೆ. ಸೊ ಆದ್ದರಿಂದ ಒಂದು ತುಂಬ ಕಾಂಟ್ರವರ್ಸಿ ಆಗ್ತಾ ಇದೆ ಈ ಒಂದು ಟಾಪಿಕ್. ಬಿಕಾಸ್ ಅವ್ರು ಮದುವೆ ಆಗ್ತಿರೋದು ಬಂದು ಝಹೀರ್ ಇಕ್ಬಾಲ್ ಅಂತ ಅಂದ್ಬಿಟ್ಟು ಅವ್ರು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರುವ ವ್ಯಕ್ತಿ. ಸೊ ಯಾಕೆ ಕಾಂಟ್ರವರ್ಸಿ ಆಗ್ತಾಯಿದೆ ಅಂತ ಅಂದರೆ, ಸೋನಾಕ್ಷಿ ಸಿನ್ಹಾ ಅವರು ಬಂದು ಝಹೀರ್ ಇಕ್ಬಾಲನ್ನು ಮದುವೆ ಆಗಬೇಕಂತ ಹೊರಟಿದ್ದಾರೆ. ರೀಸೆಂಟ್ಲಿ ನಾವು ಕೇಳಲ್ಪಡ್ತಾ ಇದ್ದೀವಿ ದಟ್ ಸೋನಾಕ್ಷಿ ಸಿನ್ಹಾ ಅವರ ಅಮ್ಮ ಮತ್ತು ಅವ್ರ ಬ್ರದರ್ ಐ ಥಿಂಕ್ ಸೋನಾಕ್ಷಿ ಸಿನ್ಹಾ ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲಿಂದ ಇನ್ಫ್ಯಾಕ್ಟ್ ಅವರು ಅನ್ಫಾಲೋ ಮಾಡಿದ್ರಂತೆ. ಏನಕ್ಕೆ ಮಾಡಿದರು, ವಾಟ್ ಈಸ್ ದ ರೀಸನ್ ಅಂತ ತುಂಬ ಜನ ಕೇಳಿದಾಗ ಯಾರೂ ಆನ್ಸರ್ ಕೊಟ್ಟಿಲ್ಲ. ಬಟ್ ಅವರವರೇ ಇಮ್ಯಾಜಿನೇಷನ್ ಅಂತ ಹೇಳ್ತಾರಲ್ಲ, ಅವರವರೇ ಎಸಂಪ್ಷನ್ ಅಂತ ಹೇಳ್ತೀವಲ್ಲ, ಆ ಎಸಂಪ್ಷನ್ ಮಾಡ್ಕೊಂಡಿದ್ದಾರೆ ದ್ಯಾಟ್ ಬಿಕಾಸ್ ಆಫ್ ದ ಕಾಸ್ಟ್, ರಿಲಿಜನ್, ಆ ಒಂದು ಅನ್ಫಾಲೋ ಮಾಡೋದಾಗಿ ಅವ್ರಿಗೆ ಇಷ್ಟ ಇಲ್ಲದೆ ಮಾಡಿದ್ದಾರೆ ಅನ್ನೋ ಒಂದು ಸೂಚನೆ ಕೊಡ್ತಾ ಇದೆ. ಬಟ್ ರಿಯಾಲಿಟಿಯಲ್ಲಿ ಏನಪ್ಪ ಅಂತ ಅಂದರೆ, ಸೋನಾಕ್ಷಿ ಸಿನ್ಹಾ ಅವ್ರ ಫ್ಯಾಮಿಲಿ, ಐ ಥಿಂಕ್ ಅವ್ರ ರಿಲೇಷನ್ಶಿಪ್ ಬಂದು 7 ಇಯರ್ಸಿಂದ ರಿಲೇಷನ್ಶಿಪ್ ಇತ್ತಂತೆ. ಯಾರ ಹತ್ರ? ಈ ಇಕ್ಬಾಲ್ ಅವರ ಹತ್ರ, ಆಯಿತಾ? ಸೊ 7 ಇಯರ್ಸಿಂದ ಅವ್ರ ರಿಲೇಷನ್ಶಿಪ್ ಇದೆ. ಬೇಸಿಕಲಿ ದೇ ಆರ್ ಇನ್ ಅ ಗುಡ್ ರಿಲೇಷನ್ಶಿಪ್. ಅವರು ಐ ಥಿಂಕ್ ಸೋನಾಕ್ಷಿ ಸಿನ್ಹಾ ಒಂದು ಫೀಲ್ಡಿಂಗ್ ಎಂಟರ್ ಆಗಿ 2010 ಎಂಟರ್ ಆದರು. ನಮ್ಮ ಸಲ್ಮಾನ್ ಖಾನ್ ಅವರ ಮೂವಿ ದಬಾಂಗಿಂದ ಬಂದಿದ್ರು ಅದು ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಸೊ ಹೀ ಗೇವ್ ಹರ್ ಒನ್ ಇಂಡಸ್ಟ್ರಿಯಲ್ಲಿ ಒಂದು ಸ್ಟ್ಯಾಂಡ್ ಆಗಲಿ ಅಂತ ಒಂದು ಆ ಪ್ಲೇಸು ಒಂದು ಹೀರೋಯಿನ್ ಆಗಿ ಬರಲಿ ಅಂತ ಒಂದು ಲಾಂಚ್ ಮಾಡಿದ್ರು ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಶತ್ರುಘ್ನ ಸಿನ್ಹಾ ಅವರಿಗೆ ತುಂಬ ಇಷ್ಟನೇ ಇರಲಿಲ್ವಂತೆ ಮಗಳು ಲೈಕ್ ಮೂವಿಗೆ ಬರಬೇಕು ಅನ್ನೋದು ಅವ್ರಿಗೆ ಇಷ್ಟನೇ ಆಗ್ತಿರ್ಲಿಲ್ವಂತೆ. ಬಟ್ ಏನೋ ಸಲ್ಮಾನ್ ಖಾನ್ ಅವರು ಲಾಂಚ್ ಮಾಡ್ತಾರೆ ಅನ್ನೋ ಒಂದು ಆಸೆಗೋಸ್ಕರ ಹಿ ವಾಸ್ ಲೈಕ್ ಓಕೆ ಫೈನ್ ಅನ್ನೋ ಥರ ಕಳಿಸ್ಕೊಟ್ರು ಅಂತೆ. ಸೊ ಬೇಸಿಕಲಿ ಇದು ಆಗಿರೋದು. ಸೊ ಆಲ್ಮೋಸ್ಟ್ 14 ಇಯರ್ಸಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಈವನ್ ಹಾಗೆ ನೋಡೋಕ್ಕೆ ಹೋದರೆ ಈವನ್ ಇಕ್ಬಾಲ್ ಅವ್ರದ್ದು, ಝಹೀರ್ ಇಕ್ಬಾಲ್ ಅವ್ರದ್ದು ಕೂಡ ಆ್ಯಕ್ಚುಲಿ ಒಂದು ಮೂವಿ ಲಾಂಚ್ ಮಾಡಿದ್ದು, ಸ್ಟಾರ್ಟಿಂಗ್ ಮೂವಿ ಲಾಂಚ್ ಮಾಡಿದ್ದು ಸಲ್ಮಾನ್ ಖಾನ್ ಅವ್ರ ಪ್ರೊಡಕ್ಷನಲ್ಲೇ ಬಂದಿರೋದು. ಆ ಮೂವಿ ಹೆಸರು ಬಂದು ನೋಟ್ಬುಕ್ ಅಂತ ಇತ್ತಂತೆ. ಸೊ ಹಾಗೆ ಮೀಟಿಂಗ್ ಆಗ್ತಾ ಲೈಕ್ ಹಾಗೆ ಭೇಟಿಗಳಾಯಿತು, ಪರಿಚಯ ಆಯಿತು. ಒನ್ ಫೈನ್ ಡೇ ಸಲ್ಮಾನ್ ಖಾನ್ ಅವ್ರದ್ದು ಯಾವುದೋ ಒಂದು ಪಾರ್ಟಿಯಲ್ಲಿ ಇವ್ರುಗಳು ಭೇಟಿಯಾಗಿ ಸೊ ಪರಿಚಿತವಾಗಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇವ್ರ ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ತಾ, ಫ್ರೆಂಡ್ ಆಗಿ ಈ ಥರ ಆಗ್ತಾ ದೇ ಗಾಟ್ ಟು ನೋ ಈಚ್ ಅದರ್ ಆ್ಯಂಡ್ ದೇ ಬಿಕೇಮ್ lover and now they are gonna get married. At the same point of times ಒಂದು 3-4 ಇಯರ್ಸಿಂದ ಪಾಪ ಸೋನಾಕ್ಷಿ ಸಿನ್ಹಾ ಅವ್ರು ಹೇಳ್ತಾ ಇದ್ರಂತೆ ಫ್ಯಾಮಿಲಿಗೆ, ಶಿ ವಾಸ್ ಕನ್ವಿನ್ಸಿಂಗ್ ಅವರ್ ಫ್ಯಾಮಿಲಿ, ಪ್ಲೀಸ್ ಒಪ್ಕೊಳ್ಳಿ, ಅದು ಮಾಡಿ ಅಂತ. 1-2 ಸತಿ ಮದುವೆವರೆಗೂ ಹೋಯಿತು ಆ್ಯಂಡ್ ದೆನ್ ಇಟ್ ಗಾಟ್ ಕ್ಯಾನ್ಸಲ್ಡ್. ಯಾಕಂದರೆ ಈಗ ಶತ್ರುಘ್ನ ಸಿನ್ಹಾ ಅವರು ಪೊಲಿಟಿಕಲ್ ಫೀಲ್ಡಿಗೆ ಬಂದಿದ್ದಾರೆ, ಎಲ್ಲರೂ ಕಾಂಟ್ರವರ್ಸೀಸ್ ಆಗಿ ಬೇರೆ ಲೆಕ್ಕದಲ್ಲಿ ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ದೇ ವರ್ ಅವಾಯ್ಡಿಂಗ್ ಇಟ್ ಫಾರ್ ಕ್ವೈಟ್ ಸಮ್ ಟೈಮ್ ಅಂತೆ. ಸೊ ಈ ಥರ ಆಗ್ತಾ ಇವಾಗ ಹೆಂಗೋ ಮುಹೂರ್ತ ಕೂಡಿ ಬಂದಿದೆ. ಇನ್ನೇನು ಮುಂದೆ ಬರುವ ಜೂನ್ 23 ಮದುವೆ ಅಂತ ಫಿಕ್ಸ್ ಆಗಿದೆ. ಸೊ ದೇ ಆರ್ ಆಲ್ ಹ್ಯಾಪಿ. ಬಟ್ ನನ್ನ ಒಂದು ಇಲ್ಲಿ ಅನಿಸಿಕೆ ಏನಪ್ಪ ಅಂತ ಅಂದರೆ, ಅಫ್ಕೋರ್ಸ್ ಲವ್ ಇಸ್ ಬ್ಲೈಂಡ್, ಲವ್ ಇಸ್ ಎವ್ರಿಥಿಂಗ್. ಯಾ, ದ್ಯಾಟ್ಸ್ ಟ್ರೂ.
ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವ್ರವ್ರ ಚಾಯ್ಸ್ನ ರೆಸ್ಪೆಕ್ಟ್ ಮಾಡಬೇಕು. ಎಲ್ಲರೂ ಅವ್ರವ್ರ ಮೆಚ್ಯೂರಿಟಿ ಇದ್ದಾರೆ ಆ್ಯಂಡ್ ಅವ್ರ ಲೈಫಲ್ಲಿ ಏನು ಡಿಸಿಷನ್ ತೊಗೋಬೇಕು ಅದು ಅವರೇ ತೊಗೋಬೇಕು, ಅವರಿಗೆ ಬಿಟ್ಟಿರೋದು. ಯಾರೂ ಇಂಟರ್ಫಿಯರ್ ಆಗ್ಬೇಕು ಹೋಗಬಾರ್ದು ಅಲ್ಲಿ ಅಂತ ನನ್ನ ಅನಿಸಿಕೆ ಅದು. ಬಟ್ ಎಲ್ಲ ಒಂದು ಕಡೆ ಇದೂ ನಂಗೆ ಅನಿಸುತ್ತೆ, ಲೈಕ್ ನಮ್ಮ ಹಿಂದೂ ಕಲ್ಚರಲ್ಲಿ ಏನಾಗಿದೆ ಇವಾಗ, ಯಾಕೆ ಹಿಂಗೆ ಆಗ್ತಾ ಇದೆ, ಲೈಕ್ ಯಾಕೆ ಹಿಂದೂ ಹುಡುಗಿರಿಗೆ ಬೇರೆ ಹಿಂದೂಗಳಲ್ಲೇ ಯಾರು ಸಿಗಲ್ವಾ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ನನಗೆ ಆ್ಯಕ್ಚುಲಿ ಆಗುತ್ತೆ ಒಂದೊಂದು ಸತಿ. ಯಾಕಂದರೆ ಹಿಂದೂಗಳಲ್ಲೇ ತುಂಬ ಜಾತಿಗಳಿದ್ದಾವೆ, ಅದರಲ್ಲೇ ತುಂಬ ವೆರೈಟಿ ಜನಗಳು ಇದ್ದಾರೆ. ಯಾಕೆ ಇಷ್ಟು ಜನರಲ್ಲಿ ನೀವು ಹೋಗಿ ಮುಸ್ಲಿಮನ್ನೇ ಚೂಸ್ ಮಾಡಬೇಕು, ಅಥವಾ ಲೈಕ್ ವಾಟ್ ಈಸ್ ಇಟ್ ಲೈಕ್, ಅಥವಾ ಅವರು ನಮ್ಮ ಹುಡುಗಿರನ್ನ ಯಾಕೆ ಚೂಸ್ ಮಾಡ್ತಾರೆ, ಅವ್ರ ಹುಡುಗಿರಲ್ಲೂ ಅವ್ರ ಜಾತಿಯಲ್ಲೂ ತುಂಬ ಚೆನ್ನಾಗಿರೋ ಹುಡುಗಿರಿದ್ದಾರೆ, ಅದು ಯಾಕೆ ಹೀಗೆ, ಇಸ್ ಇಟ್ ಸಮಥಿಂಗ್ ಲೈಕ್ ಪರ್ಪಸ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಿಂದೂ ಹುಡುಗಿರನ್ನ, ಅಥವಾ ಏನು, ಲೈಕ್ ವಾಟ್ ಈಸ್ ಇಟ್ ಹ್ಯಾಪ್ನಿಂಗ್, ಅಥವಾ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಅದೊಂಥರ ಕ್ರೇಸ್ ಥರ ಬರ್ತಾ ಇದೆಯಾ, ಅಥವಾ ಅದೊಂದು ಚಾಪು ಅಂತೀವಲ್ಲ, ಲೈಕ್ ಒಂಥರ ಒಂದು ಸೆಟ್ ಮಾರ್ಕ್ ಥರ ಮಾಡ್ಕೊಂಡು ಬರ್ತಾ ಇದ್ದಾರಾ, ಲೈಕ್ ವಾಟ್ ಈಸ್ ಇಟ್ ಲೈಕ್ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಈ ಟ್ರೆಡಿಷ್ನಲ್ ಸೆಟ್ ಮಾಡ್ಕೊಂಡು ಬರ್ತಾ ಇದ್ದಾರಾ, ಅಥವಾ ಈ ಟ್ರೆಂಡಿಗೆ ತಕ್ಕಾಗಿ ಚೇಂಜ್ ಆಗೋ ಥರ ಇರುತ್ತಲ್ಲ. ಸೊ ಮೇ ಬಿ ದೇ ಆರ್ ಡೂಯಿಂಗ್ ಇಟ್, ಅಥವಾ ಏನೋ ಗೊತ್ತಿಲ್ಲ. ಬಟ್ ಎಲ್ಲ ಒಂದು ಕಡೆ ಇದು ಇಂಪ್ಯಾಕ್ಟ್ ಆಗ್ತಾಯಿದೆ ಸೊಸೈಟಿ ಮೇಲೆ ಅಂತ ನನ್ನ ಅನಿಸಿಕೆ. ಏನಕ್ಕೆ ಇಂಪ್ಯಾಕ್ಟ್ ಆಗ್ತಿದೆ, ಬಿಕಾಸ್ ಎಲ್ಲರೂ ನಾವು ಲೈಕ್ ನಾರ್ಮಲ್ ಪೀಪಲ್ ಎಲ್ಲ ಏನು ಮಾಡ್ತೀವಿ, ಒಬ್ಬರು ಎಸ್ಟಾಬ್ಲಿಷ್ಡ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಫೇಮಸ್ ಜನರನ್ನ ಎಷ್ಟೊಂದು ಜನ ಫಾಲೋ ಮಾಡ್ತಿರ್ತಾರೆ, ಅವರಿಗೆ ಆದಂಥ ಫಾಲೋವರ್ಸ್ ಇರ್ತಾರೆ, ಎಷ್ಟೊಂದು ಜನ ಫಾಲೋ ಮಾಡ್ತಿರೋದು ನಾವು ಗೊತ್ತಿದೆಯೋ ಅಥವಾ ಗೊತ್ತಿಲ್ಲದೇನೋ ನಾವು ಅವರ ಒಂದು ಇನ್ಫ್ಲೂಯೆನ್ಸ್ ಆಗ್ತೀವಿ. ಐ ಮೀನ್ ನಾವು ಅವ್ರದ್ದು ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಅವರೊಂದು ನಡತೆ, ಏನು ಅವ್ರ ಹಾವಭಾವಗಳು ಹೆಂಗೋ ಒಂದು ನಮಗೆ ನಾವು ಅದು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇರ್ತೀವಿ. ಲೈಕ್ ಬಿಕಾಸ್ ವಿ ಲೈಕ್ ದ ಪರ್ಸನ್, ವಿ ಆಲ್ಸೋ ಟೆನ್ ಟು ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ದೇರ್ ಪರ್ಸ್ನಾಲಿಟಿ, ಕ್ಯಾರೆಕ್ಟರ್ ಆರ್ ಬಿಹೇವಿಯರ್ ಆರ್ ಎನಿಥಿಂಗ್ ಆ್ಯಸ್ ಸಚ್. ಫಾರ್ ಎಕ್ಸಾಂಪಲ್ ಅವ್ರ ಹೇರ್ ಸ್ಟೈಲ್ ಮಾಡೋದು ನಾವು ಅದೇ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಅಥವಾ ಮೇಕಪ್ ವಾಟ್ ಈ ಥರ ಬಿಹೇವಿಯರ್ ನಾವು ಅಡ್ಯಾಪ್ಟ್ ಮಾಡ್ಕೋತೀವಿ, ಗೊತ್ತಿದೆಯೋ ಅಥವಾ ಗೊತ್ತಿಲ್ಲದೇನೋ ಮಾಡ್ಕೋತೀವಿ. ಸೊ ಎಲ್ಲ ಒಂದು ಕಡೆ ನನಗನ್ಸೋದು ಏನಪ್ಪ ಅಂತ ಅಂದರೆ, ಸಮ್ವೇರ್ ಐ ಫೀಲ್ ಅವರ ಪರಂಪರೆ ಬಂದು ಹಿಸ್ಟಾರಿಕಲ್, ನಾನು ಹೇಳಿದೆ ಅವ್ರು ಹಿಂದೂ ಅಥವಾ ಒಂದು ಎಷ್ಟು ಫಾಲೋ ಮಾಡ್ತಾರೆ ಅಂತ ಅಂದರೆ, ಅವ್ರ ಮನೆ ಹೆಸರನ್ನ ರಾಮಾಯಣ ಅಂತ ಇಟ್ಟಿದ್ದಾರೆ, ಆಯಿತಾ. ಅವರ ಬ್ರದರ್ಸಿಗೆ ಹೆಸರು ಅಂತ ಅಂದರೆ ಸೋನಾಕ್ಷಿ ಸಿನ್ಹನ್ ಬ್ರದರ್ಗೆ ಹೆಸರು ಲವ ಮತ್ತು ಕುಶ ಅಂತ, ಆಯಿತಾ. ಆಮೇಲೆ ಅಂದರೆ ಒಂಥರ ರಾಮಾಯಣದ ರಿಲೇಟೆಡ್ ಥಿಂಗ್ಸ್ ಇದೆ ಅಲ್ಲಿ ಅಂಥ ಪರಂಪರೆ, ಲೈಕಾ. ಆಮೇಲೆ ಅವರದ್ದು ನಮ್ಮ ಶತ್ರುಘ್ನ ಸಿನ್ಹಾ ಅವ್ರ ಬ್ರದರ್ಸ್ ಇದ್ದಾರಲ್ಲ, ಲೈಕ್ ಐ ಮೀನ್ ಟು ಸೇ ಇವ್ರದ್ದು ಸೋನಾಕ್ಷಿ ಸಿನ್ಹಾ ಅವ್ರ ಚಿಕ್ಕಪ್ಪ ದೊಡ್ಡಪ್ಪಂದಿರೋ ಅವ್ರ ಹೆಸರು ಏನಪ್ಪ ಅಂತ ಅಂದರೆ ರಾಮ, ಲಕ್ಷ್ಮಣ ಹಾಗೂ ಭರತ. ಸೊ ಈ ಥರ ಇರೋದ್ರಿಂದ ಎಲ್ಲೋ ಒಂದು ಕಡೆ ಈಗ ಸಡನ್ನಾಗಿ ಗಂಡನ ಹೆಸರು ಜಹೀರ್ ಇಕ್ಬಾಲ್ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಅದನ್ನು ಕೇಳೋಕ್ಕೆ ಅಷ್ಟು ನಮ್ಮ ಕೆಲವೊಂದು ಆಡಿಯನ್ಸಿಗೆ ಅಥವಾ ಅವ್ರು ಇಷ್ಟಪಟ್ಟೋ ಫ್ಯಾನ್ಸಿಗೆ ಇಷ್ಟ ಆಗ್ತಿಲ್ಲ ಇರ್ಬೋದು. ಬಟ್ ಅಗೇನ್ ಇಟ್ ಈಸ್ ಹರ್ ಚಾಯ್ಸ್. ಎಸ್, ಅಫ್ಕೋರ್ಸ್ ಇಟ್ ಈಸ್ ಹರ್ ಚಾಯ್ಸ್, ಇಟ್ ಈಸ್ ಹರ್ ಲೈಫ್. ಸೊ ಶಿ ಹ್ಯಾಸ್ ಆಲ್ ದ ಡಿಸಿಷನ್ಸ್ ಟು ಟೇಕ್ ಫಾರ್ ಹರ್ ಸೆಲ್ಫ್. ಶಿ ಈಸ್ ಮೆಚೂರ್ಡ್ ಇನಫ್, ನಾವು ಯಾರೂ ಅಲ್ಲ ಹೇಳೋಕ್ಕೆ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಅದು ಅನಿಸಿಕೆ, ನಮ್ಮ ಒಪಿನಿಯನ್ ಅಂತೀವಲ್ಲ, ಇಟ್ಸ್ ಲೈಕ್ ಅವರ್ ಒಪಿನಿಯನ್. ಮೇ ಬಿ ಹೌದೇನೋ ಅಂತ ಅನಿಸ್ಬಹುದೇನೋ ಕೊನೆಗೂ ಎಲ್ಲಾದರೂ ಒಂದು ಕಡೆ, ಅಥವಾ ಬೇರೆಯವರಿಗಾದರೂ ಅನಿಸುತ್ತೆ ಏನೋ, ಅಥವಾ ಯಾಕಂದರೆ ನಾವು ತುಂಬ ಕಡೆ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲೋ ಒಂದು ಕಡೆ ನೋಡಿ, ಹಿಂದೆ ಎಲ್ಲ ನೋಡ್ಕೊಂಡು ಬಂದರೆ ನಮ್ಮ ಹಿಂದುತ್ವವನ್ನು ಎಲ್ಲೋ ಒಂಥರ ಕುಗ್ಗಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಇದು ಭರತಖಂಡದಲ್ಲಿ ಎಲ್ಲರಿಗೂ ಈಕ್ವಲ್ ಡೆಮೋಕ್ರಸಿ, ಎಲ್ಲ ಸೆಕ್ಯುಲರಿಸಮ್ ಎಲ್ಲನೂ ಇದೆ ನಿಜ. ಆದರೆ ಎಲ್ಲೋ ಒಂದು ಕಡೆ ನಾವೇ ಇವಾಗಲೇ ನೋಡ್ತಾ ಇದ್ದೀವಿ ನೋಡಿ, ಎಷ್ಟೋ ಹಿಂದೂ ಟೆಂಪಲ್ನ ಉರುಳಿಸ್ತಾ ಇದ್ದಾರೆ. ಈ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಫೀಲ್ಡ್ ಬಂದಮೇಲೆ, ಈ ಒಂದು ಗೌರ್ಮೆಂಟ್ ಬಂದಮೇಲೆ ಏನೇನಾಯಿತು ಅಂತ ನಿಮಗೆ ಎಲ್ಲರಿಗೂ ಗೊತ್ತು. ಯು ಆಲ್ ನೋ ಇಟ್ ವೆರಿ ವೆಲ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಸೊಸೈಟಿ. ಸೊ ನಾವು ಎಷ್ಟೋ ಕಷ್ಟಪಟ್ಟು ನಾವು ಒಂದೊಂದು ಸತಿ ನಾವು ಟೆಂಪಲ್ನ ಉಳಿಸ್ಕೊಳ್ಳೋಕ್ಕೆ, ನಮ್ಮ ಒಂದು ಕಲ್ಚರ್ನ ಉಳಿಸ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀವಿ. ಬಟ್ ಸಮ್ವೇರ್ ಆದ್ರೂ ನಮ್ಮ ಒಂದು ಏನು ಹೇಳ್ತಾರೆ ಕಾನ್ಫಿಡೆನ್ಸ್ನ ಕುಗ್ಗಿಸ್ತಿದ್ದಾರೆ. ಬಟ್ ನಾವು ಕುಗ್ತಿಲ್ಲ. ನಂಗೇನು ಅನಿಸುತ್ತೆ, ನಮ್ಮದ್ರಲ್ಲೇ ಒಂದು ದೋಷ ಇದೆ. ಏನು ದೋಷ ಇದೆ ಅಂತ ಅಂದರೆ, ನಮ್ಮದರಲ್ಲಿ ನೋಡು, ನಾನು ಶಿವನ ಇಷ್ಟಪಡ್ತೀನಿ, ಇನ್ನೊಬ್ಬ ವಿಷ್ಣುನ ಇಷ್ಟಪಡ್ತಾನೆ, ಇನ್ನೊಬ್ಬ ರಾಮನ ಇಷ್ಟಪಡ್ತೀನಿ, ನಮ್ಮ ಆಂಜನೇಯನ ಇಷ್ಟಪಡ್ತಾರೆ. ಸೊ ಐ ಫೀಲ್ ಇದನ್ನು ನಾವು ಏನು ಮಾಡ್ತಿದ್ದೀವಿ ಅಂತ ಅಂದರೆ, ನಮ್ಮ ಇಚ್ಛೆ ಪ್ರಕಾರ ನಮ್ಮ ಹಿಂದುತ್ವದಲ್ಲೇ ಒಂದು ಸುಮಾರು ಕಾಸ್ಟ್ ಇರೋದ್ರಿಂದ ಆ ಕಾಸ್ಟ್ನ ನಾವು ಕುಗ್ಗಿಸ್ತಿದ್ದೀವಿ. ಯಾವಾಗ ನಾವು ಹಿಂದೂಗಳೆಲ್ಲ ಒಂದಾಗ್ತೀವೋ ಅಂದರೆ, ನಾವು ಇದನ್ನೆಲ್ಲ ನೋಡದೆ ಬರೀ ಹಿಂದೂ ಅಂತ ಒಂದಾಗ್ತೀವೋ, ಆವಾಗ ಅವತ್ತಿನ ದಿನ ಬೇರೆ ಯಾರೂ ನಮ್ಮನ್ನು ಕುಗ್ಸೋಕ್ಕಾಗಲ್ಲ. ಯಾವಾಗ ನಾವು ಒಂದು ಸೇರ್ತೀವೋ ಆವಾಗ ಬೇರೆಯವ್ರು ನಮ್ಮನ್ನು ಕುಗ್ಸೋಕ್ಕಾಗಲ್ಲ, ಆಯಿತಾ. ಸೊ ಅನ್ನೊಂದು ಅನಿಸಿಕೆ ಏನಪ್ಪ ಅಂತ ಅಂದರೆ, ನಾವು ಒಂದಾಗೋಣ ಫಸ್ಟು. ನಮ್ಮ ಒಂದು ಏನಿದೆ ಕಲ್ಚರ್ನ ಉಳ್ಸೋಕ್ಕೆ ನಾವು ಪ್ರಯತ್ನ ಪಡೋಣ. ಯಾಕಂದರೆ ನಮ್ಮ ಮಧ್ಯದಲ್ಲೇ ವೈರಿಗಳಿರೋದು.
ಬೇರೆಯವ್ರನ್ನ ನಾವು ದೋಷ ಮಾಡಿ ಅಥವಾ ಅವರಿಗೆ ದ್ವೇಷಿಸ್ಕೊಂಡು ಅಥವಾ ಇನ್ನೊಂದು ಮಾಡ್ಕೊಂಡು ಏನು ಪಾಯಿಂಟ್ ಔಟ್ ಮಾಡ್ಕೊಂಡು ಏನೂ ಫಾಯ್ದಾ ಇಲ್ಲ ಇಲ್ಲಿ. ಐ ಮೀನ್ ಟು ಸೇ ಏನು ಹೇಳ್ತಾರೆ ಅದರಲ್ಲಿ ಒಂದು ಏನು ಕೂಡ ನಾವು ಪಾಯಿಂಟ್ ಔಟ್ ಮಾಡಿ ಏನು ಉಪಯೋಗ ಇಲ್ಲ. ಬಿಕಾಸ್ ನಮ್ಮದ್ರೇ ದೋಷ ಇದೆ, ನಾವು ನಮ್ಮ ದೋಷನ ಸರಿ ಮಾಡ್ಕೋಬೇಕು ಫಸ್ಟು ಅಲ್ವಾ. ಸೊ ನಾವು ದೋಷ ಸರಿ ಮಾಡಿಕೊಂಡ್ರೆ ಬೇರೆಯವ್ರ ಮೇಲೆ ನಾವಾಗ ಪಾಯಿಂಟ್ ಔಟ್ ಮಾಡಿದ್ರೆ ಒಂದು ಅರ್ಥ ಇದೆ. ಇವಾಗ ನಮ್ಮದೇ ಸರಿ ಇಲ್ಲ ಅಂತ ಅಂದಾಗ ಬೇರೆಯವ್ರಲ್ಲಿ ಏನು ಪಾಯಿಂಟ್ ಔಟ್ ಮಾಡೋದು. ಸೊ ಫಸ್ಟ್ ಅದಕ್ಕೆ ಎಷ್ಟು ಜನ ಹೇಳ್ತಿರಂತೆ, ಕೀಪ್ ಯುವರ್ ಎನಿಮೀಸ್ ಕ್ಲೋಸರ್ ದ್ಯಾನ್ ಯುವರ್ ಫ್ರೆಂಡ್ಸ್ ಅಂತ. ಸೊ ನಮ್ಮ ಎನಿಮೀಸ್ ಆಲ್ರೆಡಿ ಕ್ಲೋಸ್ ಆಗಿದ್ದಾರೆ, ಬಟ್ ನಾವು ಅವ್ರಿಗೆ ಸ್ವಲ್ಪ ಎಜುಕೇಟ್ ಮಾಡಬೇಕು, ಬುದ್ಧಿ ಕಲಿಸ್ಬೇಕು, ಎಲ್ಲ ಮಾಡಬೇಕು. ಸೊ ಅಟ್ಲೀಸ್ಟ್ ನಮ್ಮ ಇವಾಗ ಬರುವ ಜನ್ರೇಷನ್ ಆದ್ರೂ ಐ ನೋ ವಿ ಶುಡ್ ನಾಟ್ ಕೀಪ್ ಆಲ್ ದಿಸ್ ಕ್ಯಾಸ್ಟ್ ಗೀಸ್ಟ್ ಆ್ಯಂಡ್ ಎವ್ರಿಥಿಂಗ್, ವಿ ಶುಡ್ ಕೀಪ್ ಇಟ್ ಅಸೈಡ್. ಬಟ್ ಆದರೂ ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ನೀನೆಷ್ಟೇ ಮಾಡರ್ನೈಸ್ ಆಗೋ, ನಿನ್ನ ಕಲ್ಚರ್ನ ನೀನು ಯಾವತ್ತೂ ನಿನ್ನಲ್ಲಿ ಇಟ್ಕೋಬೇಕು. ಅದು ನನ್ನ ಅನಿಸಿಕೆ. ಅಗೇನ್ ಐ ಆಮ್ ಸೇಯಿಂಗ್ ಅನಿಸಿಕೆ, ಬಿಕಾಸ್ ನೆಕ್ಸ್ಟ್ ಏನಮ್ಮ ಹಿಂಗೆ ಹೇಳಿದ್ರು ಅಂತ ಬರಬಾರ್ದು ಅಲ್ಲಿ. ಸೊ ಐ ಆಮ್ ಟೆಲಿಂಗ್ ಇಟ್ಸ್ ಮೈ ಒಪಿನಿಯನ್ ಇನ್ ಕೋಟೆಡ್. ಓಕೆ, ನಾ ಇಲ್ಲಿ ಕಮಿಂಗ್ ಟು ದ ಪಾಯಿಂಟ್ ಅಗೇನ್, ನನಗೆ ಅನಿಸೋದೇನು ಅಂತ ಅಂದರೆ, ಎಲ್ಲೋ ಒಂದು ಕಡೆ ಯಾಕೆ ಇಷ್ಟು ಜನ ಮಾತಾಡ್ತಾ ಇದ್ದಾರೆ ಸೋನಾಕ್ಷಿ ಸಿನ್ಹಾ ಅಥವಾ ಬಗ್ಗೆ ಮತ್ತು ಇಕ್ಬಾಲ್ ಅವ್ರ ಮದುವೆ ಬಗ್ಗೆ ಅಂತ ಅಂದಾಗ, ಐ ಫೀಲ್ ಲಾಟ್ ಆಫ್ ಪೀಪಲ್ ನನ್ನ ಥರನೇ ಒಂದು ಒಪಿನಿಯನ್ ಇದೆ ಅನಿಸುತ್ತೆ ಅವರಿಗೆ. ಎಲ್ಲೋ ಒಂದು ಕಡೆ ಈ ಥರ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದು ಯಾಕೆ ಒಂದು ಬೇರೆ ಕಾಸ್ಟ್ನ ಅವರನ್ನು ಅಥವಾ ಬೇರೆ ರಿಲಿಜನ್ ಅವ್ರನ್ನ ಮದುವೆ ಆಗ್ತಾರೆ, ಯಾಕೆ ನಮ್ಮ ಜಾತಿಯಲ್ಲಿ ಯಾರೂ ಸಿಕ್ಕಿಲ್ವಾ, ಅಥವಾ ನಮ್ಮ ಹಿಂದೂದಲ್ಲಿ ಯಾರು ಧರ್ಮದಲ್ಲಿ ಯಾರೂ ಸಿಕ್ಕಿಲ್ವಾ. ನಾವು ಆಲ್ರೆಡಿ ತುಂಬ ಜನರನ್ನು ಬೆಳೆಸ್ಬಿಟ್ಟಿದ್ದೀವಿ. ಐ ಮೀನ್ ಟು ಸೇ ಒಂದು ಬೇರೆ ಕಲ್ಚರ್ನ ನಾವು ತುಂಬ ಬೆಳೆಸಿದ್ದೀವಿ, ಅವ್ರಿಗೆ ಪ್ರೋತ್ಸಾಹ ಮಾಡಿದ್ದೀವಿ, ಅವರಿಗೆ ಸ್ಪೇಸ್ ಕೊಟ್ಟಿದ್ದೀವಿ, ಅವರಿಗೆಲ್ಲ ಕೊಟ್ಟಿದ್ದೀವಿ. ಇನ್ನಾದರೂ ಫ್ರಮ್ ನೌ ಆನ್ವರ್ಡ್ಸ್ ಅಟ್ಲೀಸ್ಟ್ ಪ್ಲೀಸ್ ಟೇಕ್ ಸ್ಟ್ಯಾಂಡ್ ಫಾರ್ ಯೋರ್ ಕಲ್ಚರ್, ಬಿಕಾಸ್ ಯೋರ್ ಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಯೋರ್ ಕಲ್ಚರ್ ಟೆಲ್ಸ್ ಯೋರ್ ಕ್ಯಾರೆಕ್ಟರ್, ಯೋರ್ ಕಲ್ಚರ್ ಮೇಕ್ಸ್ ಯು ಗ್ರೋ. ಕಲ್ಚರ್ ಕಮ್ಸ್ ಫ್ರಮ್ ಯುವರ್ ಫ್ಯಾಮಿಲಿ. ಸೊ ಆ ಫ್ಯಾಮಿಲಿ ನೀವೆಷ್ಟೇ ಮಾಡರ್ನೈಸ್ ಆದ್ರೂ ಆ ಒಂದು ಕಲ್ಚರ್ನ ಬಿಟ್ಕೊಡ್ಬೇಡಿ. ಆ ಒಂದು ನಿಮ್ಮ ದೇವರಿಗೆ ಒಂದು ಅರ್ಪಿಸುವ ಒಂದು ಇದು ಏನೇ ಇರುತ್ತೆ, ನಿಮ್ಮ ಒಂದು ಸ್ಮರಣೆ ಮಾಡೋದಾಗಿರ್ಬೋದು, ದೇವರಿಗೆ ಒಂದು ಬೇಡೋದಾಗಿರ್ಬೋದು, ಅದು ನಿಮ್ಮ ಪರಂಪರೆಯಲ್ಲಿ ಒಂದು ಕಲಿಸಿ ಕೊಟ್ಟಿರ್ತಾರೆ. ನಿಮ್ಮ ಒಂದು ಕ್ವಾಲಿಟೀಸ್ನ ಬಿಟ್ಕೊಡ್ಬೇಡಿ ಅಂತ ನಾನು ಹೇಳೋಕ್ಕೆ ಹೋಗ್ತೀನಿ. ಯಾಕಂದ್ರೆ ನಾವು ತುಂಬ ಬೆಳೆಸ್ತೀವಿ ಬೇರೆಯವ್ರನ್ನ. ಇನ್ನು ನಮ್ಮ ಒಂದು ಟೈಮ್ ಇವಾಗ ನಾವು ಬೆಳಿಗೋಣ, ನಾವು ಬೆಳಿಬೇಕು, ನಮ್ಮ ಹಿಂದುತ್ವವನ್ನು ನಾವು ಕಾಪಾಡೋಣ. ಜೈಕಾರ ಹಾಕಿದ್ದು ಸಾಕು, ಇನ್ನು ನಮ್ಮದಕ್ಕೆ ಜೈಕಾರ ಹಾಕಬೇಕು ಅಲ್ವಾ. ಸೊ ಐ ಫೀಲ್ ಈ ಜಿಹಾದಿಗಳು ಅಥವಾ ಇನ್ನೊಂದು ಆಗಬಾರ್ದು ಅಂತ ನನ್ನ ಫೀಲಿಂಗು, ಆಯಿತಾ. ಬಿಕಾಸ್ ಎಷ್ಟೋ ಸತಿ ನಾವು ನೋಡಿದ್ದೀವಿ, ನನ್ನ ಫ್ರೆಂಡ್ಸೇ ಎಷ್ಟೋ ಜನ ದೇ ಹ್ಯಾವ್ ಗಾಟ್ ಮ್ಯಾರಿಡ್ ಟು ಅದರ್ ರಿಲಿಜನ್ ಪೀಪಲ್, ಆಯಿತಾ. ಎಲ್ಲೋ ಒಂದು ಕಡೆ ನಾವು ತುಂಬ ಕಮ್ಮಿ ನೋಡೋದು, ಹಾಗೆ ನೋಡೋಕೋರೆ ತುಂಬ ಕಮ್ಮಿ ಮುಸ್ಲಿಂ ಹುಡುಗಿರು ಹಿಂದೂ ಹುಡುಗರು ಜೊತೆ ಮದುವೆ ಆಗೋದು ಅಥವಾ ಬೇರೆ ಕಾಸ್ಟ್ ಅವ್ರನ್ನ ಮದುವೆ ಆಗೋದು ತುಂಬ ಕಮ್ಮಿ ನೋಡ್ತೀವಿ. ಹಿಂದೂ ಹುಡುಗಿರು ಎಸ್ಪೆಷಲಿ ಬ್ರಾಹ್ಮಿನ್ ಹುಡುಗಿರನ್ನ ತುಂಬ ಟಾರ್ಗೆಟ್ ಮಾಡೋದನ್ನ ನೋಡ್ತೀವಿ ನಾವು. ಅದು ಯಾಕೆ ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ಆಮೇಲೆ ನಾನು ಹೇಳೋದು, ಅವ್ರು ಟಾರ್ಗೆಟ್ ಮಾಡೋದು ಹೋಗಲಿ, ನಿಮಗೆ ಬುದ್ಧಿ ಇಲ್ವಾ? ಲೈಕ್ ನಿಮಗೆ ತಲೆ ಇದೆ ತಾನೆ. ಐ ನೋ ಲವ್ ಇಸ್ ಬ್ಲೈಂಡ್, ಬಟ್ ಸ್ಟಿಲ್ ಯು ಶುಡ್ ನಾಟ್ ಬಿ ಸೋ ಬ್ಲೈಂಡ್ ದಟ್ ನಿಮ್ಮ ಕಣ್ಣೇ ಇಲ್ದಿರೋ ಥರ ಆಗಬಾರ್ದು ಅಲ್ವಾ. ಐ ಮೀನ್ ಅಗೇನ್ that's my opinion. So you can say keep your opinion to yourself. Of course, this is my channel, I can talk in my channel. India has given me the freedom to speech. So we are in a democratic country, so I am speaking for my rights. ನನ್ನ ಒಂದು ಅನಿಸಿಕೆನ ನಾನು ಹೇಳೋದಕ್ಕೆ ಎಲ್ಲ ಹಕ್ಕು ಇದೆ, ನಿಮ್ಮ ಅನಿಸಿಕೆ ಹೇಳೋದಕ್ಕೂ ಹಕ್ಕಿದೆ ನಿಮಗೆ. ಸೊ ಜೈ ಹಿಂದ್, ಜೈ ಭಾರತ್ ಮಾತಾ. ಸ್ಟೇ ಟ್ಯೂನ್ಡ್ ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಜೊತೆಗೆ ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟಲ್ಲಿ ಒಂದು ಕ್ವೆಶನ್ ಕೇಳ್ತೀನಿ, ದಯವಿಟ್ಟು ನನಗೆ ಅದೊಂದು ಸೋಷಿಯಲ್ ಕಾಸಿಗೆ ನಿಮ್ಮ ಒಂದು ಉತ್ತರ ಬೇಕು, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳಿದ್ದೆ. ಸೊ ಟುಡೇಸ್ ಕ್ವೆಶನ್ ಈಸ್ ಏನಪ್ಪ ಅಂದರೆ, ಎಷ್ಟೋ ಸತಿ ನಾವು ಈಗ ಫಾರ್ ಎಕ್ಸಾಂಪಲ್ ನನಗೆ ಇದು ಕ್ವೆಶನ್ ಬಂದಿರೋದು ಆ್ಯಕ್ಚುಲಿ ಒಬ್ಬರು ಕೇಳಿ ಅಂತ ಹೇಳಿದ್ದಕ್ಕೆ ನಾನು ಈ ಕ್ವೆಶನ್ ಕೇಳ್ತಾ ಇರೋದು, ಆಯಿತಾ. ಇವಾಗ ಫಾರ್ ಎಕ್ಸಾಂಪಲ್ ನೀನೊಂದು ಲ್ಯಾಂಡ್ನ ಎಕ್ವೈರ್ ಮಾಡಿದ್ಯಾ, ತೊಗೊಂಡಿದ್ಯಾ, ಪರ್ಚೇಸ್ ಮಾಡಿದ್ಯಾ ಫಾರ್ ಸಮ್ ಕೈಂಡ್ ಆಫ್ ಅಮೌಂಟ್, ಎಷ್ಟೋ ಒಂದು ಅಮೌಂಟಿಗೆ ಪರ್ಚೇಸ್ ಮಾಡಿರ್ತೀಯ, ಆಯಿತಾ. ಆ ಪರ್ಚೇಸ್ ಮಾಡಿರೋ ಲ್ಯಾಂಡನ್ನ ನೀನೇನು ಮಾಡ್ತೀಯ, ನಿಮ್ಗೆ ಒಂದಿಷ್ಟು ಪಾರ್ಟ್ನರ್ಸ್ ಇರ್ತಾರೆ ಅನ್ಕೋ, ಅವ್ರ ಜೊತೆಗೆ ಪರ್ಚೇಸ್ ಮಾಡಿದ್ಯಾ ಆ್ಯಂಡ್ ಆಲ್ ದ್ಯಾಟ್. ಅದು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ, ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ತೊಗೊಂಡಿದ್ಯಾ, ಆಯಿತಾ. ತಗೊಂಡ ಮೇಲೆ ನೀನು ಅದಕ್ಕೆ ಏನು ಮಾಡಬೇಕು, ನಿಮ್ಮದೇ ಒಂದು ಅಪಾರ್ಟ್ಮೆಂಟ್ಸ್ ಮಾಡ್ತೀರಾ, ಬಿಲ್ಡಿಂಗ್ ಮಾಡ್ತೀರಾ, ಅಥವಾ ಅದನ್ನು ಇನ್ನೊಬ್ರಿಗೆ ಸೇಲ್ ಮಾಡ್ತೀರಾ, ಅಥವಾ ಎನಿಥಿಂಗ್ ಮಾಡ್ಕೋಬೋದಲ್ವಾ, ನಿಮ್ಮ ಇಷ್ಟ ಅದು. ಅಥವಾ ಹೆರಿಟೇಜ್ ಹೋಮ್ ಥರ ಮಾಡ್ತೀರಾ, ಅಥವಾ ವಿಲಾ ಥರ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿರೋದಲ್ವಾ. ಸೊ ಈ ಥರ ಒಂದು ಏನೋ ಮಾಡಬೇಕು ಅಂತ ಹೊರಟು, ಅಫ್ಕೋರ್ಸ್ ಆಲ್ರೆಡಿ ಎಷ್ಟೋ ಜನ ಕ್ಲೈಂಟ್ಸು ಅಪಾರ್ಟ್ಮೆಂಟಿಗೆ ಬುಕ್ ಮಾಡಿದ್ದಾರೆ, ಫ್ಲ್ಯಾಟಿಗೆ ಬುಕ್ ಮಾಡಿದ್ದಾರೆ ಆ್ಯಂಡ್ ಆಲ್ ದ್ಯಾಟ್, ದೇ ಹ್ಯಾವ್ ಪೇಡ್ ದ ಮನಿ. ಇವ್ರೂ ದುಡ್ಡೆಲ್ಲ ತೊಗೊಂಡು ಎಲ್ಲನೂ ಓಕೆ, ಅವ್ರವ್ರ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಆ್ಯಂಡ್ ಆಲ್ ದ್ಯಾಟ್. ಸಡನ್ನಾಗಿ ಏನಾಗುತ್ತೆ ಅಂತ ಅಂದರೆ, ಫ್ರಮ್ ನೋವೇರ್ ಅಕ್ಕಪಕ್ಕ ಲ್ಯಾಂಡನ್ನು ಎಕ್ವೈರ್ ಮಾಡಿರೋರು ಈ ಲ್ಯಾಂಡನ್ನು
ಇಲ್ಲೀಗಲ್ ಆಗಿ ಅಕ್ವೈರ್ ಮಾಡಿ ಡಾಕ್ಯುಮೆಂಟ್ಸ್ ಕೂಡ ಫೇಕ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ನ ಚೇಂಜ್ ಮಾಡ್ತಾರೆ ಆ್ಯಂಡ್ ಅವ್ನು ಯಾರು ಇವ್ರಿಗೆ ಸೆಲ್ ಮಾಡಿದ್ನೋ ಆ ಹುಡುಗನನ್ನು ಕೂಡ ಪರಾರಿ ಮಾಡಿಸ್ತಾರೆ, ಅಥವಾ ಆ ಹುಡುಗನೇ ಪರಾರಿ ಆಗ್ತಾನೆ ದುಡ್ಡು ತಗೊಂಡು ಏನು ಅಂತ ಅಂದ್ಕೊಳ್ಳಿ, ಆಯಿತಾ. ಹಿಂಗಾದಾಗ ಈ ಪಾರ್ಟಿಗೆ ಗೊತ್ತಿರಲ್ಲ, ಈಗ ಆಲ್ರೆಡಿ ಪರ್ಚೇಸ್ ಮಾಡಿ ಎಲ್ಲ ಅವ್ರ ಪಾಪ ಏನೇನು ಕನ್ಸ್ಟ್ರಕ್ಷನ್ ಇದೆಲ್ಲ ಮಾಡೋಕ್ಕೆ ಹೋಗಿದ್ದಾರೆ ಅಥವಾ ಏನೋ ಒಂದು ಮಾಡ್ತಿದ್ದಾರಲ್ಲ, ಅವ್ರಿಗೆ ಪಾಪ ಏನು ಗೊತ್ತಿರಲ್ಲ. ಸಡನ್ನಾಗಿ ವಾಟ್ ಎವರ್ ದ ಅದರ್ ಪಾರ್ಟಿ ಅವ್ರು ಅಕ್ವೈರ್ ಮಾಡಿದಾರಲ್ಲ, ಈಗ ಇಲ್ಲೀಗಲಾಗಿ ಅಕ್ವೈರ್ ಮಾಡಿದಾರಲ್ಲ, ದೇ ಆರ್ ಇನ್ ಅ ಸ್ಟ್ರಾಂಗ್ ಪೊಸಿಷನ್ ಅಂದರೆ ವೆರಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಲ್ಲಿ ಇದ್ದಾರೆ ಅಂತಲೇ ಅಂದ್ಕೊಳ್ಳಿ, ಆಯಿತಾ. ಅವ್ರಿಗೆ ಯಾರು ಮುಟ್ಟೋಕ್ಕಾಗಲ್ಲ, ಆ ಥರ ಸ್ಟ್ರಾಂಗ್ ಪೊಸಿಷನಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಈ ಥರ ಪೊಸಿಷನಲ್ಲಿದ್ದಾಗ, ಈ ಥರ ಎಲ್ಲ ಮಾಡಿದಾಗ, ಇಲ್ಲೀಗಲಾಗಿ ಡಾಕ್ಯುಮೆಂಟ್ಸ್ನ ಚೇಂಜ್ ಮಾಡಿದಾಗ, ಅಥವಾ ನೀನು ಯಾವುದೇ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನ, ಇನ್ನೊಂದು ಮಾಡ್ತೀನ ಅಂತ ಅಂದಾಗಲೂ ಧಮಕಿ ಎಲ್ಲ ಮಾಡಿ ಬೆದರಿಸಿ ಮಾಡಿದಾಗ, ನಾವು ಒಂದು ಸಿಂಪಲ್ ಕಾಮನ್ ಪರ್ಸನ್ ಆಗಿ ಏನು ಮಾಡ್ಬೋದು, ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್? ನಿಮ್ಗೇನಾದ್ರು ಸೊಲ್ಯೂಷನ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿಕಾಸ್ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗ್ಬೋದು. ಪಾಪ ಇವಾಗ ಅವ್ರೂ ಇನ್ವೆಸ್ಟ್ ಮಾಡಿ, ಅವ್ರದ್ದು ದುಡ್ಡು ಎಲ್ಲರದ್ದು ದುಡ್ಡೇ ಅಲ್ವಾ. ಈಗ ಅವ್ರಿಗೆ ಇನ್ನೊಬ್ರಿಗೆ ಕೊಡಬೇಕಾಗತ್ತೆ, ಅವರು ಮೋಸ ಹೋಗಿದ್ದಾರೆ. ಈಗ ನಾವು ಏನು ಮಾಡೋಕ್ಕಾಗಲ್ಲ ಅಂದಾಗ ಏನು ಮಾಡಬಹುದು? ನಿಮಗೆ ಏನಾದ್ರು ಆ ಥರ ಐಡಿಯಾಸ್ ಅಥವಾ ಏನಾದ್ರು ಸೂಚನೆ ಇದ್ದರೆ, ಅಥವಾ ಯಾರಾದರೂ ಇದರಲ್ಲಿ ಲಾಯರ್ಸ್ ಅಥವಾ ಯಾರಾದರೂ ಸ್ವಲ್ಪ ತಲೆ ಇದ್ದವರಿದ್ದರೆ, ದಯವಿಟ್ಟು ಒಂದು ಸ್ಮಾಲ್ ರಿಕ್ವೆಸ್ಟ್ ನಿಮ್ಮ ಹತ್ರ ಏನು ಅಂತ ಅಂದರೆ, ನಿಮ್ಮ ಒಂದು ಅನಿಸಿಕೆ ಅಂತ ತಿಳಿಸಿ. ವಾಟ್ ಯು ಕ್ಯಾನ್ ಡೂ ಈ ಥರ ಸಿಚುವೇಶನ್ ಬಂದಾಗ ಅಂತ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಫೋರ್ ಐ ವೈಂಡ್ ಅಪ್, ಐ ವುಡ್ ಆಲ್ಸೋ ವಾಂಟ್ ಟು ಸೇ, ಪ್ಲೀಸ್ ಎವ್ರಿ ಒನ್ ಬ್ಲೆಸ್ ಮೀ. ಏನಾದ್ರು ತಪ್ಪು ಮಾತಾಡಿದರೆ ಕ್ಷಮಿಸಿ, ನಂದೇನಿಲ್ಲ, ನಮ್ಮ ಕಲ್ಚರ್ನ ನಾವು ಬೆಳೆಸೋಣ ಅಂತ ಅನ್ನೋದು ಆಸೆ ಅಷ್ಟೇ. ಸೊ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಸ್ಟೇ ಸ್ಟ್ರಾಂಗ್, ಸ್ಟೇ ಫಿಟ್, ಹ್ಯಾವ್ ಅ ಗ್ರೇಟ್ ಡೇ. ಬಿಫೋರ್ ಐ ವೈಂಡ್ ಅಪ್, ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮೈ ಚಾನಲ್. ಆಲ್ಸೋ ಕಮೆಂಟ್ ಮಾಡಿ, ಇದಕ್ಕೂ ಒಂದು ಕಮೆಂಟ್ ಮಾಡಿ, ನಾನು ಕ್ವೆಶನ್ ಕೇಳಿದಕ್ಕೂ ಕಮೆಂಟ್ ಮಾಡಿ. ಅದರ್ವೈಸ್ ಆಲ್ಸೋ ಪ್ಲೀಸ್ ಡು ಕಮೆಂಟ್ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ವಾಟ್ ಆರ್ ಯೋರ್ ಒಪಿನಿಯನ್ಸ್? ಪ್ಲೀಸ್ ಡು ಲೆಟ್ ಮೀ ನೋ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ.